ಓಂ ಶಾಂತಿ. ಇಂದಿನ ದಿನಾಂಕ 5/4/2025. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ನಾಮರೂಪದ ಕಾಯಿಲೆಯಿಂದ ಪಾರಾಗಬೇಕಾಗಿದೆ. ಉಲ್ಟಾ ಖಾತೆಯನ್ನು ಮಾಡಿಕೊಳ್ಳಬಾರದು. ಒಬ್ಬ ತಂದೆಯ ನೆನಪಿನಲ್ಲಿರಬೇಕು. ಪ್ರಶ್ನೆ: ಭಾಗ್ಯವಂತ ಮಕ್ಕಳು ಯಾವ ಮುಖ್ಯ ಪುರುಷಾರ್ಥದಿಂದ ತಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾರೆ? ಉತ್ತರ: ಭಾಗ್ಯವಂತ ಮಕ್ಕಳು ಎಲ್ಲರಿಗೆ ಸುಖ ನೀಡುವಂತಹ ಪುರುಷಾರ್ಥ ಮಾಡುತ್ತಾರೆ. ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ. ಶೀತಲರಾಗಿ ನಡೆಯುವುದರಿಂದ ಭಾಗ್ಯವಾಗುತ್ತಾ ಹೋಗುತ್ತದೆ. ನಿಮ್ಮದು ಇದು ವಿದ್ಯಾರ್ಥಿ ಜೀವನವಾಗಿದೆ. ಆದ್ದರಿಂದ ಈಗ ನೀವು ಗುಟುಕರಿಸಬಾರದು, ಅಪಾರ ಖುಷಿಯಲ್ಲಿರಬೇಕಾಗಿದೆ. ಗೀತೆ: ನೀವೇ ಮಾತಾ ಪಿತಾ ಆಗಿದ್ದೀರಿ. ಓಂ ಶಾಂತಿ. ಎಲ್ಲ ಮಕ್ಕಳು ಮುರುಳಿಯನ್ನು ಕೇಳುತ್ತೀರಿ. ಎಲ್ಲಿಯೇ ಮುರುಳಿಯು ಹೋಗುತ್ತದೆ ಎಂದರೆ ಎಲ್ಲರೂ ತಿಳಿಯುತ್ತಾರೆ. ಯಾರ ಮಹಿಮೆಯನ್ನು ಆಡಲಾಗುತ್ತದೆಯೋ ಅವರು ಸಾಕಾರಿಯಲ್ಲ. ನಿರಾಕಾರ ತಂದೆಯ ಮಹಿಮೆಯಾಗಿದೆ. ನಿರಾಕಾರ ತಂದೆಯು ಸಾಕಾರದ ಮೂಲಕ ಸನ್ಮುಖದಲ್ಲಿ ಮುರುಳಿಯನ್ನು ತಿಳಿಸುತ್ತಿದ್ದಾರೆ. ಈಗ ನಾವಾತ್ಮಗಳು ಅವರನ್ನು ನೋಡುತ್ತಿದ್ದೇವೆ ಎಂತಲೂ ಹೇಳಬಹುದಾಗಿದೆ. ಆತ್ಮವು ಬಹಳ ಸೂಕ್ಷ್ಮವಾಗಿದೆ. ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಸಹ ನಾವಾತ್ಮರು ಅತಿ ಸೂಕ್ಷ್ಮವಾಗಿದ್ದೇವೆ ಎಂದು ತಿಳಿದಿರುತ್ತಾರೆ. ಆದರೆ ಆತ್ಮವೆಂದರೇನು ಎಂಬ ಪೂರ್ಣ ರಹಸ್ಯವು ಬುದ್ಧಿಯಲ್ಲಿರುವುದಿಲ್ಲ. ಪರಮಾತ್ಮನನ್ನು ನೆನಪು ಮಾಡುತ್ತಾರೆ. ಆದರೆ ಅವರು ಯಾರು ಎಂಬುದು ಪ್ರಪಂಚಕ್ಕೆ ತಿಳಿದಿಲ್ಲ. ಮೊದಲು ನಿಮಗೂ ತಿಳಿದಿರಲಿಲ್ಲ. ಈಗ ನೀವು ಮಕ್ಕಳಿಗೆ ಇದು ನಿಶ್ಚಯವಿದೆ. ಇಲ್ಲಿ ಯಾವುದೇ ಲೌಕಿಕ ಶಿಕ್ಷಕರು ಅಥವಾ ಸಂಬಂಧಿಗಳು ಅಲ್ಲ. ಹೇಗೆ ಸೃಷ್ಟಿಯಲ್ಲಿ ಅನ್ಯ ಮನುಷ್ಯರಿದ್ದಾರೆಯೋ ಹಾಗೆಯೇ ಈ ದಾದಾರವರು ಇದ್ದರು. ತ್ವಮೇವ ಮಾತಶ್ಚ ಪಿತಾ ಎಂದು ಮಹಿಮೆಯನ್ನು ಆಡಿದಾಗ ಅವರು ಮೇಲಿದ್ದಾರೆಂದು ತಿಳಿಯುತ್ತಿದ್ದೀರಿ. ಈಗ ತಂದೆಯು ತಿಳಿಸುತ್ತಾರೆ, ನಾನು ಇವರಲ್ಲಿ ಬ್ರಹ್ಮ ಪ್ರವೇಶ ಮಾಡಿದ್ದೇನೆ. ಅದೇ ಮಾತಾಪಿತನು ಈಗ ಇವರಲ್ಲಿದ್ದೇನೆ. ಮೊದಲಂತೂ ಬಹಳ ಪ್ರೀತಿಯಿಂದ ಮಹಿಮೆ ಮಾಡುತ್ತಿದ್ದೀರಿ ಮತ್ತು ಭಯವನ್ನಿಟ್ಟುಕೊಳ್ಳುತ್ತಿದ್ದೀರಿ. ಈಗಂತೂ ಅವರೇ ಇಲ್ಲಿ ಈ ಶರೀರದಲ್ಲಿ ಬಂದಿದ್ದಾರೆ. ಯಾರು ನಿರಾಕಾರನಾಗಿದ್ದರು ಅವರು ಈಗ ಸಾಕಾರದಲ್ಲಿ ಬಂದು ಬಿಟ್ಟಿದ್ದಾರೆ. ಅವರೇ ಕುಳಿತು ಈಗ ಮಕ್ಕಳಿಗೆ ತಿಳಿಸುತ್ತಾರೆ. ಅವರು ಯಾರೆಂದು ಪ್ರಪಂಚಕ್ಕೆ ತಿಳಿದಿಲ್ಲ. ಗೀತೆಯ ಭಗವಂತನು ಕೃಷ್ಣನೆಂದು ತಿಳಿಯುತ್ತಾರೆ ಮತ್ತು ಅವರು ರಾಜಯೋಗವನ್ನು ಕಲಿಸುತ್ತಾರೆಂದು ಹೇಳಿಬಿಡುತ್ತಾರೆ. ಅಂದ ಮೇಲೆ ತಂದೆ ಏನು ಮಾಡುತ್ತಾರೆ? ನೀವು ಮಾತಾ ಪಿತಾ ಎಂದು ಬಲೆ ಆಡುತ್ತಿದ್ದೀರಿ. ಆದರೆ ಅವರಿಂದ ಯಾವಾಗ ಮತ್ತು ಏನು ಸಿಗುತ್ತದೆ ಎಂಬುದನ್ನು ತಿಳಿದುಕೊಂಡಿರಲಿಲ್ಲ. ಗೀತೆಯನ್ನು ಕೇಳುವಾಗ ಕೃಷ್ಣನ ಮೂಲಕ ರಾಜಯೋಗವನ್ನು ಕಲಿತಿದ್ದೇವೆಂದು ತಿಳಿಯುತ್ತಿದ್ದೀರಿ. ಅಂದ ಮೇಲೆ ಅವರು ಯಾವಾಗ ಬಂದು ಕಲಿಸಿಕೊಡುತ್ತಾರೆ ಎಂಬುದು ಸಹ ಗಮನದಲ್ಲಿ ಬರುತ್ತಿರಬಹುದು. ಈ ಸಮಯದಲ್ಲಿ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅಂದಾಗ ಅವಶ್ಯವಾಗಿ ಕೃಷ್ಣನ ಸಮಯವಾಗಿರಬೇಕು. ಅವಶ್ಯವಾಗಿ ಅದೇ ಚರಿತ್ರೆ ಭೂಗೋಳವು ಪುನರಾವರ್ತನೆಯಾಗಬೇಕು. ದಿನ ಪ್ರತಿದಿನ ಎಲ್ಲವನ್ನೂ ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ. ಅವಶ್ಯವಾಗಿ ಗೀತೆಯ ಭಗವಂತನಿರಬೇಕು. ಮಹಾಭಾರತ ಯುದ್ಧವೂ ಸಹ ಈಗ ಕಾಣುತ್ತಿದೆ. ಅವಶ್ಯವಾಗಿ ಇದು ಈ ಪ್ರಪಂಚದ ಅಂತ್ಯವಾಗಿರಬೇಕು ಎಂಬುದೆಲ್ಲವೂ ತಿಳಿಯುತ್ತಾ ಹೋಗುತ್ತದೆ. ಪಾಂಡವರು ಪರ್ವತಗಳ ಮೇಲೆ ಹೊರಟು ಹೋದರೆಂದು ತೋರಿಸುತ್ತಾರೆ. ಅಂದಾಗ ಅವರ ಬುದ್ಧಿಯಲ್ಲಿ ಇದು
ಬರುತ್ತಿರಬಹುದು. ಅವಶ್ಯವಾಗಿ ವಿನಾಶವು ಸನ್ಮುಖದಲ್ಲಿದೆ. ಈಗ ಕೃಷ್ಣನೆಲ್ಲಿ? ಎಲ್ಲಿಯವರೆಗೆ ನಿಮ್ಮಿಂದ ಗೀತೆಯ ಭಗವಂತನು ಕೃಷ್ಣನಲ್ಲ ಶಿವನಾಗಿದ್ದಾರೆಂಬುದನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಹುಡುಕುತ್ತಿರುತ್ತಾರೆ. ನಿಮ್ಮ ಬುದ್ಧಿಯಲ್ಲಂತೂ ಈ ಮಾತುಗಳು ಪಕ್ಕಾ ಆಗಿದೆ. ಇದನ್ನು ನೀವೀಗ ಮರೆಯಲು ಸಾಧ್ಯವಿಲ್ಲ. ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು, ಗೀತೆಯ ಭಗವಂತನು ಕೃಷ್ಣನಲ್ಲ ಶಿವನಾಗಿದ್ದಾರೆ. ಪ್ರಪಂಚದಲ್ಲಿ ನೀವು ಮಕ್ಕಳ ವಿನಃ ಮತ್ಯಾರೂ ಹೀಗೆ ಹೇಳುವುದಿಲ್ಲ. ಗೀತೆಯ ಭಗವಂತನು ರಾಜಯೋಗವನ್ನು ಕಲಿಸುತ್ತಿದ್ದರು ಎಂದರೆ ಅವಶ್ಯವಾಗಿ ಅವರು ನರನಿಂದ ನಾರಾಯಣನಾಗುತ್ತಾರೆಂಬುದು ಸಿದ್ಧವಾಗುತ್ತದೆ. ಭಗವಂತನೇ ನಮಗೆ ಓದಿಸುತ್ತಾರೆ. ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆಂದು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ? ಈಗಂತೂ ಆ ಸ್ವರ್ಗವೂ ಇಲ್ಲ, ಆ ನಾರಾಯಣನೂ ಇಲ್ಲ, ಆ ದೇವತೆಗಳೂ ಇಲ್ಲ. ಚಿತ್ರಗಳಿವೆ. ಇದರಿಂದಲೇ ಅವರು ಇದ್ದು ಹೋಗಿದ್ದಾರೆಂಬುದನ್ನು ತಿಳಿಯುತ್ತಾರೆ. ಇವರಿಗೆ ಎಷ್ಟು ವರ್ಷಗಳಾಯಿತು ಎಂಬುದನ್ನು ಈಗ ನೀವು ತಿಳಿದುಕೊಂಡಿದ್ದೀರಿ. ನಿಮಗೆ ಪಕ್ಕಾ ಅರ್ಥವಾಗಿದೆ. ಇಂದಿಗೆ 5000 ವರ್ಷಗಳ ಮೊದಲು ಇವರ ರಾಜ್ಯವಿತ್ತು. ಈಗ ಅಂತ್ಯವಾಗಿದೆ. ಯುದ್ಧವು ಸನ್ಮುಖದಲ್ಲಿ ನಿಂತಿದೆ. ನಮಗೆ ತಂದೆಯೇ ಓದಿಸುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲ ಸೇವಾ ಕೇಂದ್ರಗಳಲ್ಲಿ ಓದುತ್ತಾರೆ ಮತ್ತು ಓದಿಸುತ್ತಾರೆ. ಓದಿಸುವ ಯುಕ್ತಿಯು ಬಹಳ ಚೆನ್ನಾಗಿದೆ. ಈ ಚಿತ್ರಗಳ ಮೂಲಕ ಬಹಳ ಒಳ್ಳೆಯ ತಿಳುವಳಿಕೆಯು ಸಿಗುವುದು. ಮುಖ್ಯ ಮಾತೇನೆಂದರೆ ಗೀತೆಯ ಭಗವಂತನು ಶಿವನೋ ಅಥವಾ ಕೃಷ್ಣನೋ? ಬಹಳಷ್ಟು ಅಂತರವಿದೆ ಎಲ್ಲವೇ? ಸ್ವರ್ಗದ ಸ್ಥಾಪನೆ ಮಾಡುವಂತಹ ಅಥವಾ ಪುನಃ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪಿಸುವಂತಹ ಸದ್ಗತಿದಾತನು ಶಿವನೋ ಅಥವಾ ಕೃಷ್ಣನೋ? ಮುಖ್ಯವಾದದ್ದು ಈ 3 ಮಾತುಗಳ ನಿರ್ಣಯವಾಗಿದೆ. ಇದರ ಮೇಲೆಯೇ ತಂದೆಯೇ ಒತ್ತು ಕೊಟ್ಟು ಹೇಳುತ್ತಾರೆ. ಬಲೆ ಈ ಜ್ಞಾನವನ್ನು ಚೆನ್ನಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಬರೆದುಕೊಡುತ್ತಾರೆ. ಆದರೆ ಇದರಿಂದೇನೂ ಲಾಭವಿಲ್ಲ. ನಿಮ್ಮದು ಯಾವ ಮುಖ್ಯ ಮಾತಿದೆಯೋ ಅದರ ಮೇಲೆ ಒತ್ತು ಕೊಟ್ಟು ಹೇಳಬೇಕಾಗಿದೆ. ಇದರಲ್ಲಿಯೇ ನಿಮ್ಮ ವಿಜಯವಿದೆ. ಭಗವಂತನು ಒಬ್ಬರೇ ಆಗಿದ್ದಾರೆಂದು ನೀವು ಸಿದ್ಧ ಮಾಡಿ ತಿಳಿಸುತ್ತೀರಿ. ಗೀತೆಯನ್ನು ತಿಳಿಸುವವರೂ ಸಹ ಭಗವಂತರಾಗಿ ಬಿಟ್ಟರೆಂದಲ್ಲ. ಭಗವಂತನು ಈ ರಾಜಯೋಗ ಮತ್ತು ಜ್ಞಾನದ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದರು. ತಂದೆಯು ತಿಳಿಸುತ್ತಾರೆ, ಮಕ್ಕಳ ಮೇಲೆ ಮಾಯೆಯ ಯುದ್ಧವೂ ಆಗುತ್ತಿರುತ್ತದೆ. ಇಲ್ಲಿಯವರೆಗೂ ಯಾರೂ ಕರ್ಮಾತೀತ ಸ್ಥಿತಿಯನ್ನು ಪಡೆದಿಲ್ಲ. ಪುರುಷಾರ್ಥವನ್ನು ಮಾಡುತ್ತಾ ಅಂತಿಮದಲ್ಲಿ ನೀವು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸದಾ ಹರ್ಷಿತರಾಗಿರುತ್ತೀರಿ. ಯಾವುದೇ ಬೇಸರ ಉಂಟಾಗುವುದಿಲ್ಲ. ಈಗಂತೂ ತಲೆಯ ಮೇಲೆ ಪಾಪಗಳ ಬಹಳ ಹೊರೆ ಇದೆ. ಅದು ನೆನಪಿನಿಂದಲೇ ಕಳೆಯುವುದು. ತಂದೆಯು ಪುರುಷಾರ್ಥದ ಯುಕ್ತಿಯನ್ನು ತಿಳಿಸಿದ್ದಾರೆ. ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಅನೇಕರು ಮೂಢಮತಿಗಳು ನೆನಪಿನಲ್ಲಿರದೇ ಇರುವ ಕಾರಣ ಮತ್ತೆ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಹರ್ಷಿತಮುಖಿಯಾಗಿ ಅನ್ಯರಿಗೆ ಜ್ಞಾನ ತಿಳಿಸುವುದು ಸಹ ಕಷ್ಟವಾಗುತ್ತದೆ. ಇಂದು ಯಾರಿಗಾದರೂ ತಿಳಿಸಿದರೂ ಮತ್ತೆ ನಾಳೆ ಏನಾದರೂ ಬೇಸರವಾದರೆ ಖುಷಿಯು ಮರೆಯಾಗಿ ಬಿಡುತ್ತದೆ. ಆಗ ಮಾಯೆಯ ಘರ್ಷಣೆಯಾಗುತ್ತಿದೆ ಎಂದು ತಿಳಿಯಬೇಕು. ಆದ್ದರಿಂದ ಪುರುಷಾರ್ಥ ಮಾಡಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಅಳುವುದು ಚೀರಾಡುವುದು ಮಾಡಬಾರದು. ಮಾಯೆಯು ಚಪ್ಪಲಿಯಿಂದ ಹೊಡೆಯುತ್ತಿದೆ ಎಂದು ತಿಳಿಯಬೇಕು. ಆದ್ದರಿಂದ ಪುರುಷಾರ್ಥ ಮಾಡಿ ತಂದೆಯ ನೆನಪು ಮಾಡಬೇಕು. ತಂದೆಯ ನೆನಪಿನಿಂದಲೇ ಬಹಳ ಖುಷಿ
ಇರುವುದು. ಆಗ ಮುಖದಿಂದ ತಕ್ಷಣ ಮಾತು ಬರುವುದು. ಪತಿತ ಪಾವನ ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ. ಯಾರೊಬ್ಬ ಮನುಷ್ಯನಿಗೂ ರಚಯಿತ ತಂದೆಯ ಪರಿಚಯವಿಲ್ಲ. ಮನುಷ್ಯರಾಗಿಯೂ ತಂದೆಯನ್ನು ಅರಿತುಕೊಂಡಿಲ್ಲವೆಂದರೆ ಪ್ರಾಣಿಗಿಂತಲೂ ಕೀಳಾದರು. ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಅಂದಾಗ ತಂದೆಯನ್ನು ಹೇಗೆ ನೆನಪು ಮಾಡುವುದು? ಇದೇ ದೊಡ್ಡ ತಪ್ಪಾಗಿದೆ. ಇದನ್ನು ನೀವು ತಿಳಿಸಿಕೊಡಬೇಕಾಗಿದೆ. ಗೀತೆಯ ಭಗವಂತನು ಶಿವ ತಂದೆಯಾಗಿದ್ದಾರೆ. ಅವರೇ ಆಸ್ತಿಯನ್ನು ಕೊಡುತ್ತಾರೆ. ಮುಕ್ತಿ ಜೀವನ್ಮುಕ್ತಿ ದಾತನಾಗಿದ್ದಾರೆ. ಅನ್ಯ ಧರ್ಮದವರ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದಿಲ್ಲ. ಅವರು ತಮ್ಮ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ಹಿಂತಿರುಗಿ ಹೊರಟು ಹೋಗುತ್ತಾರೆ. ಅಂತಿಮದಲ್ಲಿ ಸ್ವಲ್ಪ ಪರಿಚಯವೂ ಸಿಗುತ್ತದೆ. ಮತ್ತೆ ತಮ್ಮ ಧರ್ಮದಲ್ಲಿ ಹೊರಟು ಹೋಗುತ್ತಾರೆ. ನಿಮಗೆ ತಂದೆಯೂ ತಿಳಿಸುತ್ತಾರೆ, ನೀವು ದೇವತೆಗಳಾಗಿದ್ದೀರಿ. ಈಗಲೂ ಸಹ ಪುನಃ ತಂದೆಯನ್ನು ನೆನಪು ಮಾಡಿದರೆ ನೀವು ದೇವತೆಗಳಾಗಿ ಬಿಡುತ್ತೀರಿ. ವಿಕರ್ಮಗಳು ವಿನಾಶವಾಗುತ್ತವೆ. ಆದರೂ ಸಹ ಮತ್ತೆ ಉಲ್ಟಾ ವ್ಯವಹಾರವನ್ನು ಮಾಡಿಬಿಡುತ್ತಾರೆ. ಬಾಬಾ, ಇಂದು ನನ್ನ ಸ್ಥಿತಿಯು ಮುದುಡಿ ಹೋಗಿದೆ. ತಂದೆಯನ್ನು ನೆನಪು ಮಾಡಲಿಲ್ಲವೆಂದು ಬರೆಯುತ್ತಾರೆ. ನೆನಪು ಮಾಡದಿದ್ದರೆ ಅವಶ್ಯವಾಗಿ ಬಾಡಿ ಹೋಗುತ್ತಾರೆ. ಇದು ಶವಗಳ ಪ್ರಪಂಚವಾಗಿದೆ. ಎಲ್ಲರೂ ಸತ್ತು ಬಿದ್ದಿದ್ದಾರೆ. ನೀವು ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ತಂದೆಯ ಆದೇಶವಾಗಿದೆ. ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವುದು. ಈ ಶರೀರವಂತೂ ಹಳೆಯ ತಮೋ ಪ್ರಧಾನವಾಗಿದೆ. ಅಂತಿಮದವರೆಗೂ ಏನಾದರೊಂದು ಆಗುತ್ತಾ ಇರುವುದು. ಎಲ್ಲಿಯವರೆಗೆ ತಂದೆಯ ನೆನಪಿನಲ್ಲಿದ್ದು ಕರ್ಮಾತೀತ ಸ್ಥಿತಿಯನ್ನು ಹೊಂದುವುದಿಲ್ಲವೋ ಅಲ್ಲಿಯವರೆಗೆ ಮಾಯೆಯು ಅಲುಗಾಡಿಸುತ್ತಾ ಇರುವುದು. ಇದು ಯಾರನ್ನೂ ಬಿಡುವುದಿಲ್ಲ. ಆದ್ದರಿಂದ ಮಾಯೆಯು ಹೇಗೆ ಮೋಸಗೊಳಿಸುತ್ತದೆ ಎಂಬುದನ್ನು ಪರಿಶೀಲನೆ ಮಾಡಿಕೊಳ್ಳುತ್ತಿರಬೇಕು. ಭಗವಂತನೇ ನಮಗೆ ಓದಿಸುತ್ತಾರೆ, ಇದನ್ನೇಕೆ ಮರೆಯುವಿರಿ? ನನ್ನ ಪ್ರಾಣಕ್ಕಿಂತಲೂ ಪ್ರಿಯ ಅವರೊಬ್ಬರೇ ತಂದೆಯಾಗಿದ್ದಾರೆ ಎಂದು ಆತ್ಮವು ಹೇಳುತ್ತದೆ. ಅಂದ ಮೇಲೆ ಮತ್ತೆ ಮರೆಯುವುದಾದರೂ ಏಕೆ? ತಂದೆಯು ದಾನ ಮಾಡುವುದಕ್ಕಾಗಿ ಧನವನ್ನು ಕೊಡುತ್ತಾರೆ. ಪ್ರದರ್ಶನಿ ಮೇಳಗಳಲ್ಲಿ ನೀವು ಅನೇಕರಿಗೆ ದಾನ ಮಾಡಬಹುದಾಗಿದೆ. ತಾವೇ ಅಭಿರುಚಿಯಿಂದ ಸೇವೆಗಾಗಿ ಓಡಿ ಹೋಗಬೇಕು. ಈಗಂತೂ ಹೋಗಿ ತಿಳಿಸಿಕೊಡಿ ಎಂದು ತಂದೆಯು ಒತ್ತಾಯ ಮಾಡಬೇಕಾಗುತ್ತದೆ. ಪ್ರದರ್ಶನಿಯಲ್ಲಿಯೂ ಬಹಳ ತಿಳಿದುಕೊಂಡಿರುವವರು ಬೇಕು. ದೇಹಾಭಿಮಾನಗಳ ಬಾಣವು ನಾಟುವುದಿಲ್ಲ. ಹೇಗೆ ಕತ್ತಿಗಳಲ್ಲಿಯೂ ಅನೇಕ ಪ್ರಕಾರವಿರುತ್ತದೆ ಎಲ್ಲವೇ? ನಿಮ್ಮ ಯೋಗದ ಕತ್ತಿಯೂ ಸಹ ಬಹಳ ಹರಿತವಾಗಿರಬೇಕು. ಹೋಗಿ ಅನೇಕರ ಕಲ್ಯಾಣ ಮಾಡಬೇಕೆಂದು ಸರ್ವೀಸಿನ ಉಲ್ಲಾಸವಿರಬೇಕು. ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾರದ್ದು ನೆನಪು ಬಾರದಿರುವಂತಹ ಅಭ್ಯಾಸವಾಗಬೇಕು. ಆಗಲೇ ನೀವು ರಾಜ್ಯ ಪದವಿಯನ್ನು ಪಡೆಯುವಿರಿ. ಅಂತ್ಯಕಾಲದಲ್ಲಿ ಯಾರು ತಂದೆಯನ್ನು ಸ್ಮರಿಸಿದರೋ ಅವರು ಭಗವಂತನನ್ನು ಸೇರಿದರೆಂದು ಹೇಳುತ್ತಾರೆ. ತಂದೆ ಮತ್ತು ಆಸ್ತಿಯನ್ನೇ ನೆನಪು ಮಾಡಬೇಕಾಗಿದೆ. ಆದರೆ ಮಾಯೆಯೂ ಕಡಿಮೆ ಇಲ್ಲ. ಅನೇಕರು ಇದರಲ್ಲಿ ಕಚ್ಚಾ ಆಗಿಬಿಡುತ್ತಾರೆ. ಯಾವಾಗ ಅನ್ಯರ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವರೋ ಆಗ ಉಲ್ಟಾ ಕರ್ಮಗಳ ಖಾತೆಯಾಗುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ವ್ಯಕ್ತಿಗತವಾಗಿ ಪತ್ರಗಳನ್ನು ಬರೆಯುತ್ತಾರೆ. ದೇಹದಾರಿಗಳೊಂದಿಗೆ ಪ್ರೀತಿಯುಂಟಾಗುತ್ತದೆ ಎಂದರೆ ಉಲ್ಟಾ ಕರ್ಮಗಳ ಖಾತೆಯಾಗಿ ಬಿಡುತ್ತದೆ. ತಂದೆಯ ಬಳಿ ಸಮಾಚಾರವೂ ಬರುತ್ತದೆ. ವಿರುದ್ಧ ಕೆಲಸಗಳನ್ನು ಮಾಡಿ ಬಾಬಾ ಹೀಗಾಗಿ ಬಿಟ್ಟಿತೆಂದು ಹೇಳಿಬಿಡುತ್ತಾರೆ. ಅರೆ, ಖಾತೆಯಂತೂ ಉಲ್ಟಾ ಆಯಿತಲ್ಲವೇ? ಈ ಶರೀರವಂತೂ ಮೈಲಿಗೆಯಾಗಿದೆ. ನೀವು ಅದನ್ನೇಕೆ ನೆನಪು ಮಾಡುತ್ತೀರಿ? ನನ್ನನ್ನು ನೆನಪು ಮಾಡಿದರೆ
ಸದಾ ಖುಷಿ ಇರುವುದು ಎಂದು ತಂದೆಯು ತಿಳಿಸುತ್ತಾರೆ. ಆದರೆ ಇಂದು ಖುಷಿಯಲ್ಲಿರುತ್ತಾರೆ, ನಾಳೆ ಶವಗಳಂತೆ ಬಾಡಿ ಹೋಗುತ್ತಾರೆ. ಜನ್ಮ ಜನ್ಮಾಂತರಗಳಿಂದಲೂ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಬಂದಿದ್ದಾರಲ್ಲವೇ. ಸ್ವರ್ಗದಲ್ಲಿ ಈ ನಾಮರೂಪದ ಕಾಯಿಲೆ ಇಲ್ಲ. ಅಲ್ಲಂತೂ ಮೋಹಜೀತ ಕುಟುಂಬವಾಗಿರುತ್ತದೆ. ಅವರಿಗೆ ತಿಳಿದಿರುತ್ತದೆ ನಾವಾತ್ಮಗಳಾಗಿದ್ದೇವೆ, ಶರೀರವಲ್ಲ. ಅದು ಆತ್ಮಾಭಿಮಾನಿ ಪ್ರಪಂಚವಾಗಿದೆ, ಇದು ದೇಹಾಭಿಮಾನಿ ಪ್ರಪಂಚವಾಗಿದೆ. ಮತ್ತೆ ಮತ್ತೆ ಅರ್ಧಕಲ್ಪಕ್ಕಾಗಿ ದೇಹಿ ಅಭಿಮಾನಿಗಳಾಗಿ ಬಿಡುತ್ತೀರಿ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ದೇಹಾಭಿಮಾನವನ್ನು ಬಿಡಿ. ಆತ್ಮಾಭಿಮಾನಿಗಳಾಗುವುದರಿಂದ ಬಹಳ ಮಧುರ ಶೀತಲರಾಗಿ ಬಿಡುತ್ತೀರಿ. ಇಂಥವರು ಕೆಲವರೇ ಇದ್ದಾರೆ. ಅವರು ತಂದೆಯ ನೆನಪನ್ನು ಮರೆಯದಂತಹ ಪುರುಷಾರ್ಥವನ್ನು ಮಾಡಿಸುತ್ತಿರುತ್ತಾರೆ. ತಂದೆಯು ಆದೇಶ ನೀಡುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ ದಿನಚರಿಯನ್ನಿಟ್ಟುಕೊಳ್ಳಿ. ಆದರೆ ಮಾಯೆಯು ದಿನಚರಿಯನ್ನಿಟ್ಟುಕೊಳ್ಳುವುದಕ್ಕೂ ಬಿಡುವುದಿಲ್ಲ. ಇಂತಹ ಮಧುರ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕೋ. ಇವರಂತೂ ತಂದೆಯರ ತಂದೆ, ಪತಿಯರ ಪತಿಯಾಗಿದ್ದಾರಲ್ಲವೇ. ತಂದೆಯನ್ನು ನೆನಪು ಮಾಡಿ ಮತ್ತು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವ ಪುರುಷಾರ್ಥ ಮಾಡಬೇಕಾಗಿದೆ. ಇದರಲ್ಲಿ ಬಹಳ ವಿಶಾಲ ಹೃದಯವನ್ನಿಟ್ಟುಕೊಳ್ಳಬೇಕು. ಸೇವಾದಾರಿ ಮಕ್ಕಳನ್ನು ತಂದೆಯೇ ನೌಕರಿಯಿಂದ ಬಿಡಿಸುತ್ತಾರೆ. ಈಗ ಈ ಕಾರ್ಯದಲ್ಲಿ ತೊಡಗಿ ಎಂದು ತಂದೆಯು ಪ್ರತಿಯೊಬ್ಬರ ಸನ್ನಿವೇಶವನ್ನು ನೋಡಿ ಹೇಳುತ್ತಾರೆ. ಲಕ್ಷ್ಯವಂತೂ ಸನ್ಮುಖದಲ್ಲಿದೆ. ಭಕ್ತಿ ಮಾರ್ಗದಲ್ಲಿಯೂ ಚಿತ್ರಗಳ ಮುಂದೆ ಹೋಗಿ ನೆನಪಿನಲ್ಲಿ ಕುಳಿತುಕೊಳ್ಳುತ್ತಾರಲ್ಲವೇ. ನೀವಂತೂ ಕೇವಲ ಆತ್ಮವೆಂದು ತಿಳಿದು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವಿಚಿತ್ರರಾಗಿ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಇದರಲ್ಲಿ ಪರಿಶ್ರಮವಿದೆ. ವಿಶ್ವದ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ. ತಂದೆಯು ತಿಳಿಸುತ್ತಾರೆ, ನಾನಂತೂ ವಿಶ್ವದ ಮಾಲೀಕನಾಗುವುದಿಲ್ಲ, ನಿಮ್ಮನ್ನು ಮಾಡುತ್ತೇನೆ. ಎಷ್ಟೊಂದು ತಲೆಕೆಡಿಸಿಕೊಳ್ಳಬೇಕಾಗುತ್ತದೆ. ಸುಪುತ್ರರಿಗೆ ತಾನಾಗಿಯೇ ಚಿಂತೆ ಇರುತ್ತದೆ. ಅವರು ರಜೆಯನ್ನು ತೆಗೆದುಕೊಂಡಾದರೂ ಸೇವೆಯಲ್ಲಿ ತೊಡಗುತ್ತಾರೆ. ಕೆಲವು ಮಕ್ಕಳಿಗೆ ಬಂಧನವೂ ಇದೆ, ಮೋಹವೂ ಇರುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ನಿಮ್ಮ ಎಲ್ಲ ರೋಗಗಳು ಹೊರಬರುತ್ತವೆ. ನೀವು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಮಾಯೆಯು ನಿಮ್ಮನ್ನು ದೂರ ಮಾಡುವ ಪ್ರಯತ್ನ ಪಡುತ್ತದೆ. ಇಲ್ಲಿ ನೆನಪೇ ಮುಖ್ಯವಾಗಿದೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಸಿಕ್ಕಿತೆಂದ ಮೇಲೆ ಇನ್ನೇನು ಬೇಕೋ. ಭಾಗ್ಯವಂತ ಮಕ್ಕಳು ಎಲ್ಲರಿಗೆ ಸುಖವನ್ನು ಕೊಡುವ ಪುರುಷಾರ್ಥ ಮಾಡುತ್ತಾರೆ. ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡುವುದಿಲ್ಲ. ಶೀತಲರಾಗಿ ನಡೆಯುತ್ತಾರೆಂದರೆ ಭಾಗ್ಯವಾಗುತ್ತಾ ಹೋಗುತ್ತದೆ. ಒಂದು ವೇಳೆ ಯಾರಾದರೂ ತಿಳಿದುಕೊಳ್ಳಲಿಲ್ಲವೆಂದರೆ ಅವರ ಭಾಗ್ಯದಲ್ಲಿ ಇಲ್ಲವೆಂದು ತಿಳಿಯಲಾಗುತ್ತದೆ. ಯಾರ ಭಾಗ್ಯದಲ್ಲಿದೆಯೋ ಅವರು ಚೆನ್ನಾಗಿ ಕೇಳುತ್ತಾರೆ. ಮೊದಲು ಏನೇನು ಮಾಡುತ್ತಿದ್ದರೆಂದು ಅನುಭವವನ್ನು ತಿಳಿಸುತ್ತಾರಲ್ಲವೇ. ಏನೆಲ್ಲವನ್ನೂ ಮಾಡಿದ್ದರೋ ಅದರಿಂದ ದುರ್ಗತಿಯೇ ಆಯಿತೆಂದು ಈಗ ತಿಳಿಯುತ್ತದೆ. ತಂದೆಯನ್ನು ನೆನಪು ಮಾಡಿದಾಗಲೇ ಸದ್ಗತಿಯನ್ನು ಪಡೆಯುವರು. ಕೆಲವರು ಅರ್ಧ ಗಂಟೆ ಅಥವಾ 1 ಗಂಟೆಯ ಸಮಯವೂ ಸಹ ನೆನಪಿನಲ್ಲಿರುವುದು ವಿರಳ. ಆದ್ದರಿಂದಲೇ ತೂಕಡಿಸುತ್ತಿರುತ್ತಾರೆ. ತಂದೆಯು ತಿಳಿಸುತ್ತಾರೆ, ಅರ್ಧಕಲ್ಪ ನೀವು ಪಶ್ಚಾತ್ತಾಪ ಪಟ್ಟಿದ್ದೀರಿ, ತೂಕಡಿಸಿದ್ದೀರಿ. ಈಗ ತಂದೆಯೂ ಸಿಕ್ಕಿದ್ದಾರೆ. ವಿದ್ಯಾರ್ಥಿ ಜೀವನವಾಗಿದೆ ಅಂದ ಮೇಲೆ ಖುಷಿ ಇರಬೇಕಲ್ಲವೇ. ಆದರೆ ತಂದೆಯನ್ನು ಪದೇ ಪದೇ ಮರೆತು ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಕರ್ಮಯೋಗಿಗಳಾಗಿದ್ದೀರಿ. ಆ ಉದ್ಯೋಗ ವ್ಯವಹಾರಗಳನ್ನು ಮಾಡಲೇಬೇಕಾಗಿದೆ. ನಿದ್ರೆಯನ್ನು ಕಡಿಮೆ ಮಾಡುವುದು ಒಳ್ಳೆಯದು. ನೆನಪಿನಿಂದ ಸಂಪಾದನೆಯಾಗುವುದು
ಖುಷಿಯೂ ಇರುವುದು. ನೆನಪಿನಲ್ಲಿ ಕುಳಿತುಕೊಳ್ಳುವುದು ಅವಶ್ಯಕವಾಗಿದೆ. ದಿನದಲ್ಲಂತೂ ಬಿಡುವು ಸಿಗುವುದಿಲ್ಲ. ಆದ್ದರಿಂದ ಮುಂಜಾನೆಯಲ್ಲಿ ಸಮಯವನ್ನು ತೆಗೆಯಬೇಕು. ನೆನಪು ಮಾಡುವುದರಿಂದ ಬಹಳ ಖುಷಿ ಇರುವುದು. ಯಾರಿಗಾದರೂ ಬಂಧನವಿದ್ದರೆ ಅವರೂ ಸಹ ಹೇಳಬಹುದು, ನಾವಂತೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಅಂದ ಮೇಲೆ ಇದರಲ್ಲಿ ಯಾರೂ ತಡೆಯಲು ಸಾಧ್ಯವಿಲ್ಲ. ಕೇವಲ ಸರ್ಕಾರಕ್ಕೆ ಹೋಗಿ ತಿಳಿಸಿ, ವಿನಾಶವು ಸನ್ಮುಖದಲ್ಲಿ ನಿಂತಿದೆ. ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ಮತ್ತು ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಬೇಕೆಂದು ತಂದೆಯು ತಿಳಿಸುತ್ತಾರೆ. ಆದ್ದರಿಂದ ನಾವು ಪವಿತ್ರರಾಗುತ್ತೇವೆ ಅಂದಾಗ ಯಾರಿಗೆ ಜ್ಞಾನದ ನಶೆ ಇರುವುದೋ ಅವರೇ ಈ ರೀತಿ ಹೇಳುತ್ತಾರೆ. ಇಲ್ಲಿಗೆ ಬಂದ ಮೇಲೂ ದೇಹಧಾರಿಗಳನ್ನು ನೆನಪು ಮಾಡುವುದು, ದೇಹಾಭಿಮಾನದಲ್ಲಿ ಬಂದು ಜಗಳ ಕಲಹ ಮಾಡುವುದು ಕ್ರೋಧದ ಭೂತವಾಗಿ ಬಿಡುತ್ತದೆ. ತಂದೆಯು ಕ್ರೋಧ ಮಾಡುವವರ ಕಡೆ ನೋಡುವುದೂ ಇಲ್ಲ. ಸೇವೆ ಮಾಡುವವರೊಂದಿಗೆ ಪ್ರೀತಿ ಇರುತ್ತದೆ. ಯಾವಾಗ ತಂದೆಯನ್ನು ನೆನಪು ಮಾಡುವಿರೋ ಆಗಲೇ ಹೂಗಳಾಗುತ್ತೀರಿ. ಇದೇ ಮೂಲ ಮಾತಾಗಿದೆ. ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಲೂ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಸೇವೆಯಲ್ಲಿ ಮೂಳೆ ಮೂಳೆಗಳನ್ನು ಸವೆಸಬೇಕು. ಬ್ರಾಹ್ಮಣರು ಪರಸ್ಪರ ಶಿರಖಂಡವಾಗಿರಬೇಕು. ಉಪ್ಪು ನೀರಾಗಬಾರದು. ತಿಳುವಳಿಕೆ ಇಲ್ಲದ ಕಾರಣ ಪರಸ್ಪರರೊಂದಿಗೆ ತಿರಸ್ಕಾರ ಮತ್ತು ತಂದೆಯೊಂದಿಗೂ ತಿರಸ್ಕಾರವನ್ನು ತೋರುತ್ತಿರುತ್ತಾರೆ. ಇಂಥವರು ಯಾವ ಪದವಿಯನ್ನು ಪಡೆಯುತ್ತಾರೆ? ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ಆ ಸಮಯದಲ್ಲಿ ನಾವು ಇಂತಹ ತಪ್ಪು ಮಾಡಿದೆವೆಂದು ಸ್ಮೃತಿಯು ಬರುತ್ತದೆ. ಆಗ ನಿಮ್ಮ ಅದೃಷ್ಟದಲ್ಲಿಲ್ಲವೆಂದರೆ ಏನು ಮಾಡಲು ಸಾಧ್ಯ ಎಂದು ತಂದೆಯೂ ಸಹ ಹೇಳಿಬಿಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ನಿರ್ಬಂಧನರಾಗಲು ಜ್ಞಾನದ ನಶೆ ಇರಲಿ. ದೇಹಾಭಿಮಾನದ ಚಲನೆ ಇರಬಾರದು. ಪರಸ್ಪರ ಉಪ್ಪು ನೀರಾಗಿರುವ ಸಂಸ್ಕಾರವಿರಬಾರದು. ದೇಹಧಾರಿಗಳೊಂದಿಗೆ ಪ್ರೀತಿ ಇದ್ದರೆ ಬಂಧನ ಮುಕ್ತರಾಗಲು ಸಾಧ್ಯವಿಲ್ಲ. ಕರ್ಮಯೋಗಿಯಾಗಿರಬೇಕಾಗಿದೆ. ನೆನಪಿನಲ್ಲಿ ಕುಳಿತುಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಆತ್ಮ ಅಭಿಮಾನಿಯಾಗಿ ಬಹಳ ಮಧುರ ಮತ್ತು ಶೀತಲರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಸೇವೆಯಲ್ಲಿ ಮೂಳೆ ಮೂಳೆಯನ್ನು ಸವೆಸಬೇಕಾಗಿದೆ. ವರದಾನ: ಶ್ರೀಮತದಿಂದ ಮನ್ಮತ ಮತ್ತು ಜನಮತದ ಕಲ್ಮಶವನ್ನು ಸಮಾಪ್ತಿ ಮಾಡುವಂತಹ ಸತ್ಯ ಸ್ವಕಲ್ಯಾಣಿ ಭವ. ತಂದೆ ಮಕ್ಕಳಿಗೆ ಎಲ್ಲ ಖಜಾನೆಯನ್ನು ಸ್ವಕಲ್ಯಾಣ ಮತ್ತು ವಿಶ್ವ ಕಲ್ಯಾಣದ ಪ್ರತಿ ಕೊಟ್ಟಿದ್ದಾರೆ. ಆದರೆ ಅದನ್ನು ವ್ಯರ್ಥದ ಕಡೆ ತೊಡಗಿಸುವುದು, ಅಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸುವುದು. ಶ್ರೀಮತದಲ್ಲಿ ಮನ್ಮತ ಮತ್ತು ಜನಮತವನ್ನು ಬೆರಕೆ ಮಾಡುವುದು. ಇದು ಅಮಾನತ್ನಲ್ಲಿ ಕಯಾನತ್ ಮಾಡಿದ ಹಾಗೆ. ಈಗ ಈ ಕಯಾನತ್ ಹಾಗೂ ಕಲ್ಮಶವನ್ನು ಸಮಾಪ್ತಿ ಮಾಡಿ ಆತ್ಮೀಯತೆ ಮತ್ತು ದಯೆಯನ್ನು ಧಾರಣೆ ಮಾಡಿ ತಮ್ಮ ಮೇಲೆ ಮತ್ತು ಸರ್ವರ ಮೇಲೆ ದಯೆ ತೋರಿಸಿ ಸ್ವಕಲ್ಯಾಣಕಾರಿಯಾಗಿ ಸ್ವಯಂವನ್ನು ನೋಡಿ, ತಂದೆಯನ್ನು ನೋಡಿ, ಬೇರೆಯವರನ್ನು ನೋಡಬೇಡಿ. ಸ್ಲೋಗನ್: ಯಾರು ಎಲ್ಲೂ ಆಕರ್ಷಿತರಾಗುವುದಿಲ್ಲವೋ ಅವರೇ ಸದಾ ಹರ್ಷಿತರಾಗಿರಲು ಸಾಧ್ಯ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಬಾಬಾ ಮತ್ತು ನಾವು ಕಂಬೈನ್ಡ್ ಆಗಿದ್ದೇವೆ. ಮಾಡಿಸುವಂಥವರು ತಂದೆ ಮತ್ತು ಮಾಡುವುದಕ್ಕೆ ನಿಮಿತ್ತ ನಾನಾತ್ಮನಾಗಿದ್ದೇನೆ. ಇದಕ್ಕೆ ಹೇಳಲಾಗುತ್ತದೆ ಒಬ್ಬರ ನೆನಪು. ಶುಭ ಚಿಂತನೆಯಲ್ಲಿರುವವರಿಗೆ ಎಂದೂ ಚಿಂತೆ ಇರುವುದಿಲ್ಲ. ಹೇಗೆ ತಂದೆ ಮತ್ತು ನೀವು ಕಂಬೈನ್ಡ್ ಆಗಿದ್ದೀರಿ, ಶರೀರ ಮತ್ತು ಆತ್ಮ ಕಂಬೈನ್ಡ್ ಆಗಿದೆ. ನಿಮ್ಮ ಭವಿಷ್ಯ ವಿಷ್ಣು ಸ್ವರೂಪ ಕಂಬೈನ್ಡ್ ಆಗಿದೆ. ಹೀಗೆ ಸ್ವಸೇವೆ ಮತ್ತು ಸರ್ವರ ಸೇವೆ ಕಂಬೈನ್ಡ್ವಾಗಿರಲಿ. ಆಗ ಪರಿಶ್ರಮ ಕಡಿಮೆ, ಸಫಲತೆ ಹೆಚ್ಚು ಸಿಗುವುದು.
ಒಳ್ಳೆಯದು. ಓಂ ಶಾಂತಿ.